ಬುದ್ಧಿವಂತ ಪಕ್ಷನ. ಯಾಕಂದರೆ ಕೇವಲ ಈ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೇ ಯಡಿಯೂರಪ್ಪರನ್ನು ಹೊರಗಿಟ್ಟಿದ್ದಕ್ಕಾಗಿ 136 40 135 ಸೀಟ್ಗಳನ್ನ ಕಾಂಗ್ರೆಸ್ ಬಂದುಬಿಟ್ಟಿತ್ತು. ಮತ್ತು ಇಂಥ ಪ್ರಸಂಗದಲ್ಲೇ ಅದು ತಮ್ಮ ಏರಿಯಾದಲ್ಲೇ ಒಂದಿಷ್ಟು ವಾಸ್ತವದಲ್ಲಿ ಇರಬೇಕಾಗಿದೆ. ನಮ್ಮ ಬಸವನಗೌಡ ಪಾಟೀಲ್ ಅಂತ ದಿಟ್ಟರು ಹುಂಬ್ರು, ಅದ್ರ ಎರಡು ಮಾತಿಲ್ಲ. ಈಗ ಎಲ್ಲರ ಜೊತೆ ಜಗಳಲ್ಲ. ಬಿಜಾಪುರ ಏರಿಯಾದಲ್ಲಿ ಅವರ ಅತ್ಯಂತ ನೇರಷ್ಟಿದ್ದಂಥವರು, ದೂರ ಇದ್ದಂಥವರು. ಮತ್ತು ಎದ್ದ ತಕ್ಷಣ ಯಡಿಯೂರಪ್ಪನ ವಿರೋಧ ಮಾಡೋದು, ಅವ್ರ ಮಗನ ವಿರೋಧ ಮಾಡೋದು ಇದು ಕಾಮನ್ ಇದೆ, ಅದನ್ನ ಪ್ರಶ್ನೆ ಇಲ್ಲ. ಅಪ್ಪ ಮಾತಾಡಿದಕ್ಕೆ ಯಾರು ಕ್ಯಾರೇ ಬಾ ಅಂತ ಅನ್ಲಿಕ್ಕೆ ಹೋಗೋದಿಲ್ಲ. ಇಂಥ ಪ್ರಸಂಗದಲ್ಲೇ ನಾನು ಮುಖ್ಯಮಂತ್ರಿ ಮೊದಲು BJP ಆಯ್ಕೆ ಆಗ್ಬೇಕಲ್ರಿ. BJP ಗೆಲ್ಲುವುದರ ಸುಲಭ ತಿಳ್ಕೊಂಡಿದ್ರ? ಕೇವಲ ಹಿಂದುತ್ವವಾದ ಮಾಡಿದ್ರ, ಹಿಂದುತ್ವದ ಬಗ್ಗೆ ಮಾತಾಡಿದ್ರ? ಹೋಗಲಿ ಇಲ್ಲಿವರೆಗೆ ಸೆಂಟ್ರಲ್ದಲ್ಲೇ ಕೇಂದ್ರದಲ್ಲೇ ಎಷ್ಟು ಜನ 2 ಕೋಟಿ ಹಿಂದೂಗಳಿಗೆ ಪ್ರತಿ ವರ್ಷ ಉದ್ಯೋಗ ಕೊಟ್ಟಿದ್ದರಿ? ಇವತ್ತು ಪ್ರಶ್ನೆ ಮಾಡಬೇಕಾಗ್ಯದ. ಜನ ಸತಿ ವಿಶ್ವಾಸ ಕಳ್ಕೊಳಗಿಸಿದಾರ ನಿಧಾನಕ್ಕೆ. ಕರ್ನಾಟಕದಲ್ಲಿ ಅದು ಬಸರಂಗಿ ವಿಚಾರ ಹೇಳಿದ್ರು ಜನ ಮತ ಹಾಕಿರಲಿಲ್ಲ ಕರ್ನಾಟಕದಲ್ಲಿ. ಉಳಿದ ಕಡೆ ಆಗಿರ್ಬೋದಿಲ್ಲ ಅಂತಲ್ಲ, ಯಶಸ್ವಿ ಆಗಿದ್ದಾರೆ ಕೆಲವೊಂದು ಕಡೆ, ಇನ್ನು ಕೆಲವೊಂದು ಕಡೆ. ಈಗ ಮತ್ತೆ ಹೊಸ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ, ನಿಮಗೆ ಗೊತ್ತಿರ್ಬೋದು. ಮತಗಳ ಚೋರಿ, ಮತಗಳನ್ನ ಕದಿಯುವಂಥದ್ದು, ಕದ್ದಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ, ಸಾಕ್ಷಿ ಕೊಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ 2028ಕ್ಕೆ